ಎಲ್ಲಾರು ಓದಿರೋ ಹುಡುಗಿರ್ನ ಮದುವೆ ಆಯ್ತಂದ್ರೆ ನಿನ್ನಂತ ಅನಕ್ಷರಸ್ಥರನ್ನ ಮದುವೆ ಆಗಿ ಅವ್ರ ಜೀವನ ಕೊಡೋದು ಯಾರು ಅಟೆಂಡ್ ಮಾಡ್ಬೇಕಂತ ತಲೆ ಎತ್ತಿತ್ತು. ಫಸ್ಟ್ ಮಗ ತೊಳ್ಕೊಂಡ್ಬರ್ಬೇಕು, ತವನು ಬೇಕು, ಅದ್ರ ಜೊತೆ ಸ್ವಲ್ಪ ನೆಮ್ಮದಿನೂ ಇರ್ಬೇಕು. ಕಿಂಗ್ ನಾಯಿ ಹೊಡೆದ ಮುಡಿದ್ರೆ ಕನ್ನಡ ಮಾತಾಡಿದ್ರೆ ಬೆಣ್ಣೆ ಹಣ್ಣಿಗೆ ಅಪ್ಯಾಕ್ ಹ್ಯಾಡು ಅಂತ ಅಂತಾರೆ ಅಂತ ಗೊತ್ತಾಗಿತ್ತು. ಅದೆಲ್ಲ ಅಲ್ಲಿವರೆಗೂ ಅನ್ಎಜುಕೇಟೆಡ್ ಆಗಿದ್ಲು, ಇವಾಗ ಎಜುಕೇಟೆಡ್ ಆಗ್ತಾಳೆ ಅಂತ ಹೇಳ್ಬೇಕಿತ್ತು. ಹೇಳಲೇ ಇಲ್ಲ. ಲಿಟ್ರಸಿ ಹೋಗು ಸುಮ್ಮನೆ. ನಾನು ಅಷ್ಟೊಂದೆಲ್ಲ ಓದಿ ತುಂಬ ಬುದ್ಧಿ ಇದ್ದಿದ್ರೆ ನಿನ್ನನ್ನು ಯಾಕೆ ಮದುವೆ ಆಗ್ತಿದ್ದೆ? ನಿನ್ನನ್ನು ಮದುವೆ ಆಗ್ಬಿಟ್ಟಿದ್ದೀನಿ, ಬುದ್ಧಿ ಇಲ್ದಲ್ಲೇ ನಿನ್ನ ಮದುವೆ ಆಗಿದ್ದೀನಿ. ಎಲ್ಲಾರು ಓದಿರೋ ಹುಡುಗಿರ್ನ ಮದುವೆ ಆಯ್ತಂದ್ರೆ ನಿನ್ನಂತ ಅನಕ್ಷರಸ್ಥರನ್ನ ಮದುವೆ ಆಗಿ ಅವ್ರ ಜೀವನ ಕೊಡೋದು ಯಾರು? ಹೌದೌದು. ರಿಚ್ ಫುಡ್ ಇದು. ಇದು 1 kg ಎಷ್ಟು ರೂಪಾಯಿ? 560 ರೂಪಾಯಿ. ಒಂದಣ್ಣು ಎಷ್ಟು ಇದೆ? 110 ರೂಪಾಯಿ. ಗೈಸ್, ಒಂದು ಹಣ್ಣಿಗೆ 110 ರೂಪಾಯಿ. ಓ ಮೈ ಗಾಡ್. ಅದಕ್ಕೆ ಅದನ್ನೆಲ್ಲ ಅಪರೂಪಕ್ಕೆ ಮಾಡ್ಕೊಂಡು ತಿನ್ನೋದು. ಡೈಲಿ ತಿನ್ಬಿಡ್ರಿ ಅಷ್ಟೇ. ಇದು ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ಒಂಚೂರು ಬಿಡ್ದಂಗೆ ಪರ ಕೆರ್ರಾಕೊಂಡು ಈ ಥರ ಹಾಕ್ಕೋಬೇಕು. ಗಾಯ್ಸ್, ಅದು ಸ್ವಲ್ಪ ಹಣ್ಣು ಇರಲಿಲ್ಲ, ಫುಲ್ ಕಾಯಿತ್ತು. ಅದಕ್ಕೆ ಏನು ಮಾಡೋದು, ತುಂಬ ಕಾಸ್ಟ್ಲಿ ಅಲ್ವಾ, ಡಿಸ್ಟರ್ಬ್ ಮಾಡ್ತಾರೆ. ತುಂಬ ಕಾಸ್ಟ್ಲಿ ಬಿಸಾಕೋಕ್ಕಾಗಲ್ಲ. ಹಂಗಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಜರ್ರ ಅನ್ಸೋಣ ಒಂದ್ಸರಿ. ಆ್ಯಕ್ಚುಲಿ ಗಾಯ್ಸ್, ಹಣ್ಣಾಗಿದ್ರೆ ಈ ಥರ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸ್ಯಾಂಡಿ ಯೂಟ್ಯೂಬ್ ಚಾನಲ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾನು ಮುಖ ಎಲ್ಲ ಆಗದೆ ಎದ್ರು ಕಾಮಿಡಿ ಯಾರು ದಯವಿಟ್ಟು ಸ್ವಲ್ಪ ಅವಾಗ ಎಲ್ಲಾರ್ನು ಕೇರ್ ಮಾಡೋದ್ರು ಇರೋ. ಫಸ್ಟ್ ಮಗ ತೊಳ್ಕೊಂಡ್ಬರ್ಬೇಕು, ಏನಾನ ಮಾಡಕ್ಕೆ ನೆಮ್ಮದಿಯಾಗಿ ಬಿಡ್ತೀನಿ. ಕಂಟೆಂಟ್ ಮಾಡ್ಬೇಕಂತ ತಲೆ ಎತ್ತಿತ್ತು. ನಮ್ಮ ರಾಕೇಶ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ, ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ. ನಮಸ್ಕಾರ. ಎಕ್ಸ್ಪ್ಲೈನ್ ಮಾಡಿ ಏನೇನು ಬೇಕಂತ. ಏನಿಲ್ಲ, ಇದನ್ನ ಈ ಥರ ಹಿಂಗೆ ತಗೊಳ್ಳಿ, ಹಿಂಗೆ ಹಾಕೊಳ್ಳಿ. ಇದಕ್ಕೆ ಚೀಸ್ ಸಿಗುತ್ತೆ. ಆ್ಯಂಡ್ ಇದು ಬಟರು ಸ್ವಲ್ಪ ಸಾಫ್ಟ್ ಆಗಲಿ, ಫ್ರಿಡ್ಜಲ್ಲಿ ಇಟ್ಟಿರ್ತಾರಲ್ಲ, ಸೊ ಹಾಗಾಗಿ ಇದನ್ನು ನೀರಿಗೆ ಹಾಕೊಂಡಿದ್ದಾನೆ. ಆ್ಯಂಡ್ ಇದಕ್ಕೆ ಆರಿಗ್ಯಾನೋ ಬೇಕು. ಆ್ಯಂಡ್ ಇದು ರೆಡ್ ಚಿಲ್ಲಿ ಫ್ಲೇಕ್ಸ್ ಬೇಕಾಗುತ್ತೆ, ಉಪ್ಪು ಬೇಕು. ಆ್ಯಂಡ್ ಇದು ಸ್ಯಾಂಡ್ವಿಚ್ ಬ್ರೆಡ್ ಇಷ್ಟು ಬೇಕು. ಇದ್ರ ಜೊತೆಗೆ ಒಂದು ತವನು ಬೇಕು, ಅದ್ರ ಜೊತೆ ಸ್ವಲ್ಪ ನೆಮ್ಮದಿನೂ ಇರಬೇಕು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಮ್ಮದಿ ನನಗೆ ಕೊಟ್ಟಿದ್ರೆ ನೀಟಾಗಿ ಮಾಡ್ತಿದ್ದೆ. ಇದೆಲ್ಲ ನೀಟಾಗಿ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಹಿಂಗೆ ಮಾತಾಡ್ತಿದ್ರೆ ಹಿಂಗೆಲ್ಲ ಮಾಡ್ತಾರೆ. ಮಾತಾಡೋದು ಕೇಳಿಸ್ಬಾರ್ದು ಅಂತ ಹಿಂಗೆಲ್ಲ ಮಾಡೋದು. ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಈಗಂತ ಮಾಡಬೇಕು, ಇದರಿಂದ ಬರೋಂಥ ವೈಬ್ರೇಷನ್ ಕೂಡ ವೈಬ್ರೇಟ್. ಮೇನ್ ಆಗಿ ನಿಮ್ಮ ಮನೇಲಿ ಗ್ಯಾಸ್ ಇರಬೇಕು, ಸ್ಟವ್ ಇರಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋ. ಉಪ್ಪು ಒಂದು ಸ್ಪೆಷಲ್ ಸ್ಟೈಲ್ ಇದೆ ನೋಡಿ, ಎಂಥದೋ ಇಲ್ಲ, ಸುಮ್ಮನೆ ಕಂಟೆಂಟ್ ಕೊಡೋಕ್ಕೆ ಅಂತ ಕೈಯಲ್ಲಿ ಹಿಂಗೆಲ್ಲ ಹಾಕ್ತಾನೆ. ಇವಾಗ ನೋಡಿ ಇಲ್ಲಿ ಓಕೆ, ಈ ಥರ ಏನದು ಚಿಲ್ಲಿ ಫ್ಲೇಕಾ, ಅದನ್ನು ಸುಮ್ಮನೆ ಇರೋ ಚಿಲ್ಲಿ ಫ್ಲೇಕ್ನೂ ಕೂಡ ಸೊ ಇದ್ರೊಳಗಡೆ ಹಾಕ್ಕೋಬೇಕು. ಆಮೇಲೆ ಆರಿಗ್ಯಾನೋ ಇರುತ್ತಲ್ಲ, ಅದನ್ನು ಕೂಡ ಅಷ್ಟೇ ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕಲಸಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೆಂಗಿದೆ? ಸೂಪರ್ ಆಗಿದೆ. ಇವನು ಏನು ಮಾಡಿದ್ರು ಅವನಿಗೆ ಚೆನ್ನಾಗೇ ಇರುತ್ತೆ. ನಾನು ಏನು ಮಾಡಿದ್ರು ಏನೋ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ. ಈಗ ಇದ್ರ ವಿಷಯ ಹೇಳ. ಏನ್ರ ವಿಷಯ ಹೇಳು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಳ್ಳೆ ಮಗು ಆಗಿದ್ದಿದ್ರೆ ಓಕೆ, ಬೇಡ. ಆಮೇಲೆ ಎಲ್ಲ ಬಂದ್ಬಿಟ್ಟು ಇದ್ರ ಮೇಲೆ ಇದೆಯಲ್ಲ, ಈ ಥರ ಇರೋ ಬ್ರೆಡ್ ಬೇಕು ನಮ್ಗೆ. ಈ ಥರ ಇವ್ರು ನೋಡಿದ್ರೆ ನಾರ್ಮಲ್ ಬ್ರೆಡ್ ತಗೊಂಬಂದವನೆ. ಏನು ಹೇಳೋಣ ಗಾಯ್ಸ್, ಮೊದಲು ಬೆಂಕಿಯನ್ನು ಹಚ್ಚಿಸಿಕೊಂಡು ಒಬ್ಬನ ತೋರಿಸ್ತೀನಿ. ಎಲ್ಲೋದೇನೋ ನೋಡಿ ಇಲ್ಲಿ ಅವನು. ನಾವು ಜಗಳ ಮಾಡ್ತಿದ್ರೆ ಕಳ್ಳ ನಮ್ಮ ಮಗ ಬಂದು ವಿಡಿಯೋ ಮಾಡ್ತಾನೆ. ಕಂಟೆಂಟ್ ಅಂತೆ, ಕಂಟೆಂಟ್ ಇಸ್ ದ ಕಿಂಗ್ ಅಲ್ಲ, ಕಂಟೆಂಟ್ ಕಿಂಗ್ ಅಂತ ಹೇಳು. ಕಂಟೆಂಟ್ ಈಸ್ ಕಿಂಗ್. ಎಜುಕೇಶನ್ ಕ್ವಾಲಿಫಿಕೇಶನ್ ಐ ಆಮ್ SLC, ಸೆಕೆಂಡ್ PUC ಆ್ಯಂಡ್ 7th, 6th, 5th ಎಲ್ಲ ಫೇಲು. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. No, I am Cambridge University. Yeah. Tell me Cambridge spelling. CAMBRIDGE. Wrong.
ಐ ಆಮ್ ಕರೆಕ್ಟ್. ಯೂನಿವರ್ಸಿಟಿ ಸ್ಪೆಲ್ಲಿಂಗ್ ಹೇಳಿಲ್ಲ. ನೀವು ಕೇಳಿಲ್ಲ. Actually, that is No, that's wrong. See. You listen carefully. No. That is not university. It's pronouncing as university because yes, it's a right proper way to pronounce. Who told you? ಯಾರು? ನಿಮಿಷ. ನಿಮ್ಗೆ ಹೇಳಿದವರು ಯಾರು? ವಿಡಿಯೋ ಮಾಡಕ್ ಬಿಡು, ಮುಂದೆ ಬೆಳಕಾಗ್ತೀನಿ ಫಸ್ಟ್ ಕರಿಯೋನೆ ಮೊದ್ಲೇನೆ. ಈ ವಿಡಿಯೋ ನೋಡಿದ್ರೆ ನಮ್ಮ ಮತ್ತೆ ನನ್ನ ಮಗನ್ನೇ ಕರಿಯ ಅಂತೀನಿ. ಲೈಟ್ ಹಾಕ್ಬಿಟ್ಟು ಹೊಟ್ಟೆ ಉರಿ ನಂದು ಹಲೋ ಹ್ಯಾಂಡ್ಸಮ್ ತಡಿ. ನನಗ ಕಲರ್ ದೇವ್ರೆ ಗಾಯ್ಸ್, ಈ ಹ್ಯಾಂಡ್ಸಮ್ ನ ಮದ್ವೆ ಆಗುವಂತಹ ಹುಡುಗಿ ಯಾರಾದ್ರೂ ಇದ್ದೀರಾ? ಜೆಲಸ್ ಸಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾನು ಇಂಗ್ಲಿಷ್ ಮೀಡಿಯಂ ಓದಿದ್ದು, ಆದ್ರೂ ನನ್ನ ಮಗನ್ ಇಂಗ್ಲಿಷ್ ತಲೆಗೆ ಹೋಗಿಲ್ಲ. ಯಾಕೆ ಅಂದ್ರೆ ಫ್ರೆಂಡ್ಸ್ ಬಡ್ಡೆದವು ಅವು ಕನ್ನಡದಲ್ಲೇ ಮಾತಾಡವು. ಯಾವಾಗ ನಾನು ಒಬ್ಬನೇ ನನ್ನ ಜೊತೆಲಿರೋವು ಎಲ್ಲ ಹಂಗೇನೆ. ನಮ್ ಟೀಚರ್ಸ್ ಅಷ್ಟೇ, ಇವ್ನಿಗೆ ಪಾಪ ಇಂಗ್ಲಿಷ್ ಬರಲ್ಲ ಅಂತ ಕನ್ನಡದಲ್ಲೇ ಮಾತಾಡ್ಸಿದ್ರು. ನಾಯಿ ಹೊಡೆದ ಮಾಡಿದ್ರೆ ಕನ್ನಡ ಮಾತಾಡಿದ್ರೆ ನಿಮ್ಗೊಂದು ಇನ್ಸಿಡೆಂಟ್ ಯಾವಾಗ ಗೊತ್ತು, ಹಿಂಗೇನೋ ಕೂತ್ಕೊಂಡು 6th or 7th ಅನ್ಸುತ್ತೆ, ನಾನು ಕನ್ನಡದಲ್ಲಿ ನನ್ನ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಹಿಂದೆ ಬಂದು ನಿಂತವ್ರೆ, ನಾನ್ ನೋಡಿಲ್ಲ ಕನ್ನಡದಲ್ಲಿ ಮಾತಾಡ್ಬಿಡಿ ಹಂಗೆಲ್ಲ ಕೊಡಮ್ಮ ಚಾಣ್ಬಿಟ್ಟು ಹಿಂಗ್ ತಿರುಗಿದೆ ಬೈಡು ಕೊಟ್ಟು ಒಂದು ಕಪ್ಪಳ ಮೇಲೆ ಕಪ್ಪಳಗೆ ಕೊಟ್ರ. ವೆರಿ ಗುಡ್. ಕನ್ನಡ ಅನ್ಬಿಟ್ಟು ಗಾಯ್ಸ್, ಇವನ್ ಸ್ಟೋರಿ ಕೇಳಕ್ ಹೋಗಿ ಇಲ್ಲಿ ನೋಡಿ ಇಲ್ಲಿ. ಓ ಮೈ ಗಾಡ್, ಇವನ್ ರೆಡಿ ಮಾಡ್ತಿದ್ದಾನೆ ಆಗ್ಲೇ. ಗಾಯ್ಸ್ ಇಲ್ಲಿ ನೋಡಿ ಇಲ್ಲಿ ಬೆವರನ್ನ ಸೋರ್ಸ್ಕೊಂಡು ಅದನ್ನ ನೋಡಿ ಹಾಕಿ ಎಲ್ಲ ಇವನೇ ಡಬ್ಬ. ನನ್ನ ಮಗ ಸ್ಯಾಂಡ್ವಿಚ್ ಬ್ರೆಡ್ ತಗೊಂಬಂದ್ರೆ ಯಾವ್ದೋ ತಗೊಂಡ. ಅಲ್ಲೋ ನಾನು ಆಗ್ಲೇ ಓದ್ದೆ ಇದೇನಿದು. ಟೋಸ್ಟ್ ಮಾಡ್ಕೊಂಡ್ಮೇಲೆ ಇಟ್ಸ್ ರೆಡಿ ಟು ಈಟ್. ನಮ್ಮ ಕಡೆ ಏನು ಹೇಳ್ತೀವಿ ಗೊತ್ತಾ, ಚೆನ್ನಾಗಿ ಬಾರ್ಸಕ್ಕೆ ರೆಡಿ ಆಗುತ್ತೆ ಅಂತ. ಯಪ್ಪ ಗಾಯ್ಸ್, ಈ ಥರ ಕಟ್ ಮಾಡ್ಕೊಂಡು ತಿನ್ಬೇಕಂತ. ಹಂಗೆ ತಿಂದರೆ ಏನು ಟೇಸ್ಟ್ ಇರಲ್ವಾ? ಅಲ್ಲಿ ಯಾರು ಏನು ಮಾಡಿದ್ರು ಫಸ್ಟ್ ಟೇಸ್ಟ್ ಮಾತ್ರ ಇವ್ರ ಅಣ್ಣ ತಮ್ಮನೇ ಮಾಡಬೇಕು. ಓಕೆ ಗಾಯ್ಸ್, ಇಲ್ಲಿ ನೋಡಿ ಇಲ್ಲಿ ಇಷ್ಟೇ ಸಿಂಪಲ್, ಮನೆಯಲ್ಲಿ ಸಿಂಪಲ್ ಆಗಿ ಅವಕ್ಯಾಡೋ ಸ್ಯಾಂಡ್ವಿಚ್ನ ಮಾಡಿ ನೀವು. ಇದು ಆಕ್ಚುಲಿ ನೋಡಿದೆ ನಾನು ಹಿಂಗೆ. ಅಲೋ, ನಾನೇ ಕಂಡಿಡಿದಿದ್ದು ಅಲ್ಲಿ. ಇಲ್ಲಿ ಕೊಡು, ಇಲ್ಲೇ ಕೊಡ್ತಿ ನೀವು. ನಾನು ಆಗುತ್ತಿಲ್ಲ ಎಷ್ಟು ಕೊಟ್ಟು ಕೊಡಲ್ಲ ಇವಾಗ. ವಿಡಿಯೋ ಮಾಡ್ಕೊಂತವನೇ. ಮುಂಚೆನೆ ಕೇಳ್ಕೋಬೇಕಾಗಿತ್ತು ಏನಂತ. ಏನ್ ಹುಡುಗಿ ಹಿಂಗೆ ಇವ್ರು ತಿನ್ನಲ್ಲ ಅಂದ್ರೆ ಇದು ಸುಮ್ ತಿನ್ನಲ್ಲ ಅಂದ್ರು, ಸೀರಿಯಸ್ ಆಗಿ ತಿನ್ನಲ್ಲ ಅಂದ್ರು ಅಂತ ಮದ್ವೆ ಮುಂಚೆ. ಈಗ ಇನ್ನೊಂದು ವಿಷಯ ಏನೋ, ಇದು ರಾಕಿ ಇಸ್ಕಾನ್ ಹೇಳೋಣ. ಏನು? ನಾ ಫಸ್ಟ್ ಟೈಮು ನಾನು ರಾಕಿ ನಮ್ಮ ಅದಕ್ಕೆ 3 ಜನ ಇಸ್ಕಾನ್ಗೆ ಹೋಗಿದ್ವಿ. ಸೊ ಇಸ್ಕಾನಲ್ಲಿ ಬರುವಾಗ ಏನಾದ್ರು ತಿಂಡಿ ಕಳ್ಸ ನಮ್ ರಾಕಿ ತಿನ್ನು ಅನ್ನೋನು. ನಮ್ಮದಕ್ಕೆ ಬೇಡ ರಾಕಿ ನಾನ್ ತಿನ್ನಲ್ಲ ದೇವ್ರೆ ನಮ್ಮ ಅದಕ್ಕೆ ಅಡ್ಗೆ ಮಾಡ್ದೆ ಸರಿ, ಅಟ್ಲೀಸ್ಟ್ ಅಡ್ಗೆ ತಿನ್ನೋ ತರ ಮಾಡಪ್ಪ ಅಂತ. ಸೊ ದೇವ್ರ ಅದನ್ನ ಡಬಲ್ ತ್ರಿಬಲ್ ಕೊಟ್ಬಿಟ್ಟವ್ರು ವರಾನ. ಇವಾಗ ನಮ್ಮ ಹತ್ರ ಕಿತ್ಕೊಂಡ್ ತಿನ್ನಂಗ ಬರೀ ಅವ್ರು ತಿನ್ನೋದಲ್ಲ, ನಮ್ದು ತಿನ್ನಂಗ ಹೋಗೈತಿ ಇವಾಗ. ರೂಢಿ ಮಾಡ್ಸಿದಾರೆ ನನ್ಗೆ. ಈಗ ಅದಕ್ಕೆ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರೆ ಕೊಟ್ಟಿರೋ ವರ ಸಾಕಣಪ್ಪ. ಇಲ್ಲ ಗೈಸ್, ನಾನು ಆ ಥರ ಏನು ತಿನ್ನಲ್ಲ. ನಾನು ಎಷ್ಟು ಸ್ಲಿಮ್ ಆಗಿದ್ದೀನಿ ನೋಡಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಿಮ್ಗೆ ನಾನು ಆ ಥರ ತಿಂತೀನಿ ಅನ್ಸುತ್ತಾ? ನೋ, ನಾನು ಸ್ವಲ್ಪನೇ ತಿಂತೀನಿ. ಚೆನ್ನಾಗಿದ್ರೆ ಜಾಸ್ತಿ ಕಿತ್ಕೊಂಡು ತಿನ್ನಲ್ಲ, ಇಸ್ಕೊಂಡು ತಿಂತೀನಿ. ರಾಕಿ ಫ್ರೆಂಡ್ ಮದುವೆ ಐತೆ 15th 16th. ನಮ್ಮ ಮನೇಲಿ ಅವತ್ತೇ ಟ್ರಿಪ್ ಹೋಗ್ತಾವ್ರೆ, ಅದಕ್ಕೆ ಕರ್ಕೊಂಬರಲ್ಲ. ಇನ್ನೇನು ಕರ್ಕೊಂಬಂದು ಅವರೆಲ್ಲ ಹೋಗ್ತಾರೆ. ನಾನು ಹೋಗಕ್ಕೆ ಆಗ್ತಿಲ್ಲ ನಮ್ಮ ಮನೆಯವ್ರ ಜೊತೆ. ಧರ್ಮಸ್ಥಳ, ಹೊರನಾಡು, ಆಮೇಲೆ ಸುಳ್ಯ, ಮಲ್ಪೆ ಬೀಚ್. ಅಲ್ಲೋ, ನಾವು ಬಸ್ಸಲ್ಲೇನು ಹೋಗ್ತಿಲ್ಲ. ಅಲ್ಲೇ ಆಗಕ್ಕೆ ನಾವು ಕಾರಲ್ಲಿ ಹೋಗ್ತಿರೋದಲ್ಲಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟ್ರಾಫಿಕ್ ಅಲ್ಲ, ಕ್ಯೂ ನಿಂತ್ಕತ್ತಲ್ಲ, ಅದೇ ಬೆಳಗಿನ ಸಂಜೆ. ಹಲೋ, ನನ್ನನ್ನು ಏನು ಅನ್ಕೊಂಡಿದ್ಯಾ? ಐ ಆಮ್ VIP ಮಾ. ನಾನು ಹೋಗಿದ್ದ ಮೇಡಮ್ ಬನ್ನಿ ನೀವು ಯಾಕೆ ನಿಂತ್ಕೋತೀರಾ ಕ್ಯೂನಲ್ಲಿ ವೆಯ್ಟ್ ಮಾಡ್ಕೊಂಡು ಬನ್ನಿ ಮೇಡಮ್ ಅಂತ ಬಿಡ್ತಾರೆ. ಅದಕ್ಕೆ ನಿಮ್ಮನ್ನೇ ಬಿಟ್ಟೋಯ್ತವ್ರೆ. ಇಲ್ಲಿ ನೋಡಿ ಗಾಯ್ಸ್, ಅಪ್ಪ ನಾವು ಅನ್ಕೊಂಡ್ವಿ ಮಾಡಿ ನಮಗೆ ಕೊಡ್ತಿದ್ದಾನೆ ಅನ್ಕೊಂಡ್ರೆ ಇಲ್ಲ, ಮಾಡಿ ಎರಡನ್ನು ತಿನ್ಕೊಂಡು ಆಮೇಲೆ ಮಿಕ್ಕಿರೋದು ಪಕ್ಕಿರೋದು ನಂಗೆ ಗೊತ್ತು ಆಮೇಲೆ ಕೊಡ್ತಿರೋದು. ನಾನೇ ಹೆಂಗಿತ್ತು ಸ್ಯಾಂಡ್ವಿಚ್? ಔಟ್ಸ್ಟ್ಯಾಂಡಿಂಗ್. ಮಾರ್ವಡಿಸ್ ನೀನು ಮಾರ್ಬಿಡ್ತೀವಿ ಬಿಡು. ಚೆನ್ನಾಗಿತ್ತು.
ಓಕೆ 10 on 10. ಬಾಯ್ ಫ್ರೆಂಡ್ಸ್, ಇಷ್ಟೇ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ಟೇಕ್ ಕೇರ್, ಲವ್ ಯು ಆಲ್, ರಾಧೆ ರಾಧೆ.